ಹೆಗ್ಗಣ ಎಲ್ಲರೂ ನೋಡಿರ್ತಾರೆ, ಆದರೆ ಈ ಥರ ಹೆಗ್ಗಣನ ಯಾರು ನೋಡಿರೋದಕ್ಕೆ ಸಾಧ್ಯ ಇಲ್ಲ. ಇದು ತುಂಬ ವಿಶೇಷವಾದ ಹೆಗ್ಗಣ. ಇದಕ್ಕೆ ಈ ಥರ ನೆಲದಲ್ಲಿ ಏನಾದರೂ ಅನ್ನ ಹಾಕಿದ್ರೆ ಹಿಂಗೆಲ್ಲ ಹರಡ್ಬಿಟ್ಟು ತಿನ್ನೋದೇ ಇಲ್ಲ. ಬೌಲ್ ತೋರಿಸುತ್ತೆ, ಈ ಬೌಲಿಗೆ ಹಾಕು ಅಂತ ಹೇಳಿ. ನನಗೂ ಕೂಡ ಹೆಗ್ಗಣ ಹಿಂಗಿರುತ್ತೆ ಅಂತ ಮುಂಚೆ ಗೊತ್ತೇ ಇರಲಿಲ್ಲ. ನಾವು ಹೆಗ್ಗಣ ಅಂದರೆ ಅದಕ್ಕೆ ತಿಳುವಳಿಕೆ ಇಲ್ಲ, ಅರ್ಥನೇ ಆಗದಂತಹ ಪ್ರಾಣಿ. ಕಂಡ್ರೆ ಓಡಿಸು, ಕೊಂದಾಕು ಇಂಥದ್ದೆಲ್ಲ ಭಾವನೆಗಳನ್ನ ಹೊಂದಿರ್ತೀವಿ. ಆದರೆ ಈ ಹೆಗ್ಗಣ ಬಂದು ನಮ್ಮ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡ್ಮೇಲೇ ಗೊತ್ತಾಗಿದ್ದು ಹೆಗ್ಗಣಗಳ ಮನಸ್ಸಿನಲ್ಲೂ ಹೃದಯದಲ್ಲೂ ಎಷ್ಟೊಂದು ಭಾವನೆಗಳು ತುಂಬಿಕೊಂಡಿದೆ ಅಂತ. ಹಾಗೆ ಈ ಹೆಗ್ಗಣ ಬಂದು ಊಟಕ್ಕೆ ಕಾಯ್ತಾಯಿತ್ತು. ನಾವು ರಾತ್ರಿ ಇಟ್ಟಿದ್ದೆಲ್ಲ ಇದೇ ತಿಂದು ಹೋಗ್ತಾಯಿತ್ತು. ಆದರೆ ನಮಗೆ ಪರಿಚಯವೇ ಆಗಿರಲಿಲ್ಲ ಇದರದ್ದು. ಒಂದು ದಿವಸ ಪರಿಚಯ ಆದಾಗ ಗೊತ್ತಾಯ್ತು ಅದಕ್ಕೆ ನೆಲದಲ್ಲಿ ಹಾಕಿದರೆ ತಿನ್ನಲ್ಲ, ಅದಕ್ಕೆ ಬೌಲಲ್ಲೇ ಹಾಕಬೇಕು ಅಂತ. ಈಗ ಬೌಲಲ್ಲಿ ಹಾಕಿದ್ದಕ್ಕೆ ತಿಂತಾಯಿದೆ. ತುಂಬ ವಿಶೇಷವಾಗಿ ಅರ್ಥ ಮಾಡ್ಕೊಳ್ಳುವಂಥ ಹೆಗ್ಗಣ ಇದು, ಮುದ್ದು ಹೆಗ್ಗಣ. ಪಾತ್ರೆಯಲ್ಲೆಲ್ಲ ಹೊತ್ಕೊಂಡು ಹೋಗ್ಬಾರ್ದು ಆಯ್ತಾ? ಪಾತ್ರೆನೆಲ್ಲೆಲ್ಲ ಹೊತ್ಕೊಂಡು ಹೋಗ್ಬಾರ್ದು. ಗುಡ್. ಇದನ್ನ ನಾವು ಹೆಗ್ಗಣ ಅಂತೀವಿ, ಹೆಗ್ಗಣ ಅಂತ. ಈ ಹೆಗ್ಗಣಕ್ಕೆ ನಾನಿಲ್ಲಿ ನೆಲದಲ್ಲಿ ಹಿಂಗೆ ಅನ್ನ ಹಾಕಿದ್ರೆ ಅದು ಬೇಡ, ಪಾತ್ರೆಯಲ್ಲಿ ಕೊಡು ಅಂದಿದೆ. ನೆಲದಲ್ಲಿ ಬೇಡ, पात्रेली बर्तन में देना है. अब हाथ में पकड़ के करे आना देखना तो जल्दी आके दे. इतना जोर जोर से बर्तन हिलाया ना, मतलब बर्तन में डालो. जमीन में क्यों डाल रखे हो? उधर का पूरा बिखार के ना चावल इधर आके मेरे को बर्तन टका टका हिला के दिखा रहे. बर्तन में डालो चावल. जमीन का वो दो पैर में सब ऐसे ऐसे कर रहा था. आके फिर इधर बर्तन ऐसे कटर कटर हिला रहे, इसमें डालो. मतलब उसको बताना भी आता है, ऐसे कहते हैं. ಅಲ್ಲ, ನೆಲದಲ್ಲಿ ಹಾಕಬಾರ್ದಂತೆ ಅವನಿಗೆ, ಪಾತ್ರೆಯಲ್ಲಿ ಹಾಕಿ ಕೊಡಬೇಕು. ಪಾತ್ರೆ ಅಲ್ಲಾಡಿಸಿ ತೋರಿಸ್ತಾ ಇದ್ದಾನೆ. ऐसे उठा के दो हाथ में रख के पकाता है. ತಿನ್ನುತ್ತೆ. ತಿನ್ನು. ಪಾತ್ರೆ ಹೊತ್ಕೊಂಡು ಹೋಗ್ಬಾರ್ದು, ಪಾತ್ರೆ ಇಲ್ಲೇ ಇಡಬೇಕು. ಎಲ್ಲೆಲ್ಲ ತಗೊಂಡೋಗಿ ಹಾಕ್ಬಾರ್ದು. ಊಟ ಮಾಡು, ಊಟ ಮಾಡಿ, ಊಟ ಮಾಡಿ. ಈಗ ನಿಂಗೆ ನೆಲದಲ್ಲಿ ಊಟ ಕೊಡಬಾರ್ದಾ? ಪಾತ್ರೆಯಲ್ಲಿ ಕೊಡ್ಬೇಕಾ? ಪಾತ್ರೆಯಲ್ಲಿ ಕೊಡ್ಬೇಕಾ? ನೆಲದಲ್ಲಿ ಹಾಕಬಾರ್ದಾ? ಆಯ್ತಪ್ಪ, ಸರಿ, ಆಯಿತಾ? ಈಗ ಹೊರಟಿದೆ. ಹೊರಟಿದೆ ಈಗ. ಇನ್ನು ನಾಳೆ ಬರೋದಾ? ಸರಿ, ಆಯಿತು. ಇನ್ನು ಹೋಗು, ನಾಳೆ ಬಾ. ನಾಳೆ ಬಾ, ಆಯಿತಾ? ಸರಿ, ಹೋಗು. ಕೆಳಗಿಳಿದೈತಿಯಾ? ಹೋಗು, ನಾಳೆ ಬಾ. ಆಯ್ತು, ಹೋಗು, ನಾಳೆ ಬಾ.